ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹೇಗೆ ಹಬ್ಬ ಜೋರಾಗಿ ಮಾಡ್ತಾ ಇದ್ದೀರಾ? ಹೇಗೆ ಇವತ್ತು ಗೌರಿ ಗಣೇಶ ಹಬ್ಬದ ದಿವಸ ನನ್ನ ಡಯಟ್ ಹೇಗಾಯಿತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ಮಾಮೂಲಿಯಂತೆ ಗಣೇಶ ಹಬ್ಬ, ಅದಕ್ಕೆ ಇವತ್ತೇನಾದರೂ ಸ್ವೀಟೆಲ್ಲ ಮಾಡಲಿಕ್ಕುಂಟು ಅಂತ ಹೇಳಿ ಮೊದಲಿಗೆ ಇವತ್ತು ಡಿಟಾಕ್ಸ್ ಜ್ಯೂಸ್ ಒಂದು ಕುಡಿಯುವ ಅಂತ ಹೇಳಿ ಬೆಳಿಗ್ಗೆದ್ದು ಒಂದು ಸೋರೆಕಾಯಿಯಿಂದ ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೇನೆ. ಸೋರೆಕಾಯಿ ತಂದದಿದ್ದಾಗ ನಾನು ಹೀಗೆ ಅಪರೂಪಕ್ಕೆ ಮನಸ್ಸಾದಾಗ ಈ ರೀತಿ ಡಿಟಾಕ್ಸ್ ಜ್ಯೂಸನ್ನು ಮಾಡಿಕೊಂಡು ಕುಡಿತೇನೆ. ಡೈಲಿ ತರಕಾರಿ ಜ್ಯೂಸ್ ಕುಡಿಯೋದು ಅಂತ ಹೇಳಿ ಹಾಗೆ ಅಂದರೆ ಕುಡಿದ್ರೆ ಒಳ್ಳೆಯದೇನೆ, ಬಟ್ ನನಗೆ ಆಗೋದಿಲ್ಲ ಆ ಥರ ಮಾಡಿಕೊಂಡು ಪ್ರತಿ ದಿವಸ ಕೂಡ ಜ್ಯೂಸ್ ಮಾಡಿಕೊಂಡು ಎಲ್ಲ ಸದ್ಯ ಆಗೋದಿಲ್ಲ. ಹಾಗೆ ನೆನಪಾದಾಗ ಯಾವ ಜ್ಯೂಸ್ ಬೇಕು ಅಂತ ಅನಿಸ್ತದೆ, ಒಂದೊಂದು ದಿವಸ ಬೀಟ್ರೂಟ್ ಜ್ಯೂಸ್ ಇರ್ಬೋದು, ಕ್ಯಾರೆಟ್ ಜ್ಯೂಸ್ ಇರ್ಬೋದು, ಮಾಡಿಕೊಂಡು ಕುಡಿತೇನೆ, ಇಲ್ಲ ಅಂತಿಲ್ಲ. ಆದರೆ ಡೈಲಿ ಅಂತ ಏನೂ ಇಲ್ಲ, 2 ದಿನಕ್ಕೊಮ್ಮೆ, 3 ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಈ ಥರ. ಮತ್ತು ಸೋರೆಕಾಯಿ ಜ್ಯೂಸು, ಸೋರೆಕಾಯಿ ಯಾವಾಗ ಮನೆಯಲ್ಲಿ ಉಂಟು ಆಗ ಮಾಡಿಕೊಂಡು ಕುಡಿತೇನೆ. ಇದಕ್ಕೆ ಒಂದು ಸ್ವಲ್ಪ ಪುದೀನ, ಹಾಗೆ ಒಂದು ಸಣ್ಣ ತುಂಡು ದಾಲ್ಚಿನ್ನಿ ಚಕ್ಕೆ ಹಾಕ್ಕೊಂಡಿದ್ದೇನೆ. ದಾಲ್ಚಿನ್ನಿ ಚಕ್ಕೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಹಾಗೆಯೇ ಅದರ ಒಂದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರ್ತದೆ ಜ್ಯೂಸಲ್ಲಿ. ಹಾಗೆ ಸಣ್ಣ ತುಂಡು ಶುಂಠಿಯನ್ನು ಹಾಕ್ಕೊಂಡಿದ್ದೇನೆ. ಶುಂಠಿ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ. ಪುದೀನ ಕೂಡ ಒಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಿ ಅದು ಇಮ್ಯುನಿಟಿ ಬೂಸ್ಟ್ರಾಗಿ ಕೆಲಸ ಮಾಡ್ತದೆ ಪುದೀನ ಸೊಪ್ಪು. ಬೇಕಾದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು. ಆಮೇಲೆ ಇದನ್ನು ಒಳಗಿನ ಚರಟೆಲ್ಲ ಅದು ತಿನ್ನಬೇಕು ಅಂತ ಇಲ್ಲ, ಚೆನ್ನಾಗಿ ಈ ಥರ ಮಾಡುವಾಗ ಆಲ್ಮೋಸ್ಟ್ ಫೈಬರ್ ಎಲ್ಲ ಅದಕ್ಕೆ ಬೀಳ್ತದೆ. ಲಾಸ್ಟ್ ಒಂದು ಸ್ವಲ್ಪ ಶುಂಠಿದ್ದು ಸಿನಮನ್ ಚಕ್ಕೆದು ತುಂಡು ಮಾತ್ರ ಉಳಿತದೆ, ಅದನ್ನು ಬಿಸಾಕೋದು. ಈಗ ನಮ್ಮ ರುಚಿಯಾದ ಸೋರೆಕಾಯಿ ಜ್ಯೂಸ್ ರೆಡಿ ಆಯಿತು. ಇದನ್ನು ಸರ್ವಿಂಗ್ ಗ್ಲಾಸಿಗೆ ಹಾಕೊಳ್ಳುವ. ತುಂಬಾ ರುಚಿಯಾಗಿರ್ತದೆ. ಇದಕ್ಕೆ ಇನ್ನೂ ಇದರ ಟೇಸ್ಟ್ ಎನ್ಹ್ಯಾನ್ಸ್ ಆಗಲಿ ಅಂತ ಹೇಳಿ ಹಾಗೆ ಲಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ಲಿಂಬೆ ರಸ ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ. ಹಾಗೆ 1 ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಜೇನುತುಪ್ಪವನ್ನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಡೈಲಿ ಯೂಸ್ ಮಾಡಬೇಡಿ, ಯಾಕೆಂದರೆ ಜೇನುತುಪ್ಪದ ಗುಣ ಉಷ್ಣ ಅದು. ಡೈಲಿ ನೀವು ಎಲ್ಲದಕ್ಕೂ ಸಿಹಿಯ ಬದಲಿಗೆ ಜೇನುತುಪ್ಪ ಹಾಕ್ಕೊಂಡು ತಿಂದರೆ ನಿಮಗೆ ಕಾನ್ಸ್ಟಿಪೇಷನ್ ಆಗುವ ಸಾಧ್ಯತೆ ಉಂಟು. ಜೇನುತುಪ್ಪ ಡೈಲಿ ತಿಂದರೆ ಕೆಲವರಿಗೆ ಆಗೋದಿಲ್ಲ. ಹಾಗಾಗಿ ನೋಡಿಕೊಳ್ಳಿ, ಆಲ್ಟರ್ನೇಟ್ ಒಂದೊಂದು ದಿವಸ ಕುಡಿಯೋದು ಆ ಥರ ಮಾಡಿಕೊಳ್ಳಿ. ಕಂಟಿನ್ಯೂಸ್ ಜೇನುತುಪ್ಪ ಒಳ್ಳೆಯದಲ್ಲ. ಹಾಗೆ ನಾನು ನೋಡಿ ಇಲ್ಲಿ ಸ್ವಲ್ಪ ಮೊಳಕೆ ಬರಿಸಿದ ಕಾಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದನ್ನು ಇವತ್ತೇನು ಮಾಡ್ತಾ ಇಲ್ಲ, ಜಸ್ಟ್ ನಾನು ನಿನ್ನೆ ನೈಟ್ ಬಟಾಣಿ, ಅಲಸಂಡೆ ಕಾಳು, ಹಾಗೆ ಕಾಬೂಲ್ ಚೆನ್ನ ಇದೆ ಅಲ್ವಾ ಅದು, ಮತ್ತು ಹೆಸರು ಬೇಳೆ ಇದೆಲ್ಲವನ್ನು ಕೂಡ ನೆನೆಸಿದ್ದೆ ಒಂದು ದಿವಸ. ಮರುದಿವಸ ಬಟ್ಟೆಯಲ್ಲಿ ಕಟ್ಟಿ ಇಟ್ಕೊಂಡಿದ್ದೆ. ಈ ರೀತಿ ನೆನೆಸಿ ಮೊಳಕೆ ಬರಿಸಿ ಇದನ್ನು ನಾನೊಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೇನೆ, 1 ವಾರಕ್ಕೆ ಆಗುವಷ್ಟು ಅಂತ ಹೇಳಿ. ಈಗ ನೈಟ್ ಸಡನ್ನಾಗಿ ಎಂತ ಮಾಡೋದು ಅಂತ ಆಗುವಾಗ ಸಡನ್ ಒಂದು ಸ್ವಲ್ಪ 1 ಬೌಲಷ್ಟು ಈ ಮೊಳಕೆ ಬರಿಸಿದ ಕಾಳುಗಳನ್ನೊಂದು ಸ್ಟೀಮ್ ಮಾಡ್ಕೊಳ್ಳೋದು, ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋದು. ಆಮೇಲೆ ಸಲಾಡ್ ಥರ ಇದಕ್ಕೆ ಸ್ವಲ್ಪ ಟೊಮೆಟೊ, ಆನಿಯನ್ ಮತ್ತು ಕುಕುಂಬರ್ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಸಲಾಡ್ ಥರ ಮಾಡಿಕೊಂಡು ನೈಟಿಗೆ ಉಪಯೋಗಿಸಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ಮಧ್ಯಾಹ್ನ ಕೂಡ ಏನಾದರೂ ಪಲ್ಯ ಮಾಡೋವಾಗ ಕೂಡ ಸೇರಿಸ್ಕೊಳ್ಬೋದು. ಹೀಗೆ ಈ ಥರ ಮಾಡ್ಕೊಂಡಿಟ್ಟರೆ ನಮಗೆ ತುಂಬಾ ಈಸಿ ಆಗ್ತದೆ ಅಂಥೇಳಿ ಅದನ್ನು ಕೂಡ ಬೆಳಿಗ್ಗೆ ಮಾಡಿಕೊಂಡೆ. ಅದಾದ ನಂತರ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ಮಾಡ್ತಾಯಿದ್ದೆ. ವರ್ಕೌಟ್ ಕೂಡ ಬೆಳಿಗ್ಗೆ ಮಾಡಿದ್ದೇನೆ. ನಾನು ವರ್ಕೌಟ್ ಅದನ್ನು ಲೈವ್ ಕೂಡ ಮಾಡಿದ್ದೆ, ನೀವು ನೋಡ್ಬೋದು ಲೈವಲ್ಲಿ ಕೂಡ ನನ್ನ ವರ್ಕೌಟನ್ನು. ಡೈಲಿ ಮಾಡಬೇಕಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ಅದರಿಂದ ಯೂಸ್ ಆಗ್ತದಾ ಅಥವಾ ಯಾವ ಥರ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸಿದರೆ ಒಳ್ಳೆಯದು. ಹಾಗೆ ಇಲ್ಲಿ 1 ಕಪ್ಪಷ್ಟು ರಾಗಿಯನ್ನು ತಗೊಂಡಿದ್ದೇನೆ. ರಾಗಿಗೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು, ಈ 1 ಕಪ್ಪಷ್ಟು ರಾಗಿ ಹುಡಿಯನ್ನು ತಗೊಂಡಿದ್ದೇನೆ. ಇದರಲ್ಲಿ ಅರ್ಧ ಕಪ್ಪಷ್ಟು ಸಜ್ಜಿಗೆ ಅಥವಾ ರವೆ ಅಂತ ಹೇಳ್ಬೋದು, ಇದನ್ನು ಅರ್ಧ ಕಪ್ಪಷ್ಟು ತಗೊಳ್ತಾ ಇದ್ದೇನೆ. ಈ ಕಪ್ಪಲ್ಲಿ ಇಷ್ಟು ಸಾಕು.
ಇದನ್ನು ಹಾಕ್ಕೊಳ್ಳೋದು. ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಉಪ್ಪು ಹಾಕಿ. ಆಮೇಲೆ ಮೊಸರು ಒಂದು 2ರಿಂದ 3 ಸೌಟಷ್ಟು ಮೊಸರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳೋದು. ಆಮೇಲೆ ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿಕೊಳ್ಳೋದು. ಇಲ್ಲಿ ಇವತ್ತು ನಾನು ರಾಗಿ ಇಡ್ಲಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿ ಬರ್ತದೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ ಸೋಡಾ ಅಥವಾ ಈನೋ ಪೌಡರ್ ಯಾವುದು ಕೂಡ ಹಾಕದೆ ಇವತ್ತು ನಾನು ಇಡ್ಲಿಯನ್ನು ಮಾಡಿದ್ದೇನೆ. ಅದೇ ಹೀಗೆ ಈನೋ ಪೌಡ್ರ್ ಹಾಕದಿದ್ದರೆ ಅಥವಾ ಸೋಡಾ ಹಾಕದಿದ್ದರೆ ಇಡ್ಲಿ ಸಾಫ್ಟ್ ಬರ್ತದಾ, ಇನ್ಸ್ಟಂಟ್ ಇಡ್ಲಿ ಹೇಗೆ ಮಾಡೋದು ಅಂತ ನೀವು ಕೇಳ್ಬೋದು. ಆದರೆ ನಾನಿವತ್ತು ಮಾಡಿದ್ದೇನೆ. ಸೋಡಾ ಹಾಕಿದರೆ ಒಮ್ಮೆಲೆ ಅದು ಹುದುಗಿಕೊಂಡು ಸ್ವಲ್ಪ ಸಾಫ್ಟಾಗಿ ಏನೋ ಬರ್ಬೋದು. ಆದರೆ ಟೇಸ್ಟಲ್ಲಿ ನನಗೆ ಅನಿಸಿದ ಪ್ರಕಾರ ಅದರ ಟೇಸ್ಟೆಲ್ಲ ಹೋಗುತ್ತೆ, ಒಂಥರ ಸ್ಪಾಂಜಿ ಥರ ಆಗಿಬಿಡ್ತದೆ ಅಷ್ಟೇ. ಬಟ್ ಈ ಥರ ಮಾಡಿದರೆ ಸ್ವಲ್ಪ ಗಟ್ಟಿ ಆಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಒಂದು ಅರ್ಧ ಗಂಟೆ ನೆನೆಸಿ ಇಟ್ಕೊಳ್ಬೇಕು. ಮೊಸರು ಎಲ್ಲ ಹಾಕಿ ನೀರೆಲ್ಲ ಹಾಕಿ ಅರ್ಧ ಗಂಟೆ ಇಟ್ಟ ಮೇಲೆ ಆಮೇಲೆ ನೋಡು ನೀರೆಲ್ಲ ಇದು ಕುಡಿದುಕೊಂಡು ಸ್ವಲ್ಪ ಗಟ್ಟಿಯಾಗಿರ್ತದಲ್ವ. ಇದಕ್ಕೆ ಈಗ ವಾಪಸ್ ಸ್ವಲ್ಪ ನೀರೆಲ್ಲ ಹಾಕಿ ಕಲಸಿಕೊಂಡು ತುರಿದು ಇಟ್ಕೊಂಡಂತಹ ಒಂದು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೇನೆ. ನನಗೆ ಅಂತೂ ಸೋಡಾ ಹಾಕದೆ ಇವತ್ತು ತುಂಬಾ ಇಷ್ಟ ಆಯಿತು. ಸೋಡಾ ಆರೋಗ್ಯಕ್ಕೆ ಕೂಡ ಏನು ಒಳ್ಳೆಯದೇನಲ್ಲ. ಹಾಗಾಗಿ ನೀವು ಬೇಕು ಅಂತ ಇದ್ದರೆ, ನಿಮಗೆ ಸಾಫ್ಟೇ ಬೇಕು ಅಂತ ಇದ್ದರೆ ಹಾಕ್ಕೊಳ್ಬೋದು. ಒಂದು ಲಾಸ್ಟಿಗೆ ಬೇಯಲಿಕ್ಕೆ ಇಡುವಾಗ ಒಂದು ಅರ್ಧ ಚಮಚದಷ್ಟು ಈನೋ ಪೌಡ್ರನ್ನು ಹಾಕ್ಕೊಳ್ಬೋದು ಅಥವಾ ಸೋಡದ ಪೌಡ್ರನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕ್ಕೊಳ್ಳಿಲ್ಲ. ಸ್ವಲ್ಪ ಗಟ್ಟಿ ಬಂತು, ಆದರೆ ಸಹ ಪರವಾಗಿಲ್ಲ. ಅದರ ಟೇಸ್ಟ್, ರಾಗಿಯ ಸಿಹಿ ಯಾವುದು ಕೂಡ ಹೋಗೋದಿಲ್ಲ. ಒಂಥರ ಮುದ್ದೆ ತಿಂದಾಗೆ ಆಗುತ್ತೆ. ಸ್ವಲ್ಪ ಜಗ್ದು ತಿನ್ನಬೇಕಾಗತ್ತೆ. ಟೇಸ್ಟ್ ಆಗ್ತದೆ ಇಡ್ಲಿ. ಬೇಕಾದರೆ ನೀವೇ ಮಾಡಿ ನೋಡಿ. ಬಿಸಿ ಬಿಸಿಯೇ ತಿನ್ನಬೇಕು. ತುಂಬ ತಣ್ಣಗೆ ಮಾಡಿದರೆ ಗಟ್ಟಿ ಆಗ್ತದೆ. ನೋಡಿ ಹೇಗೆ ಬಂದಿದೆ ಇಡ್ಲಿ ಅಂತೇಳಿ. ರಾಗಿ ಇಡ್ಲಿ ಸೂಪರಾಗಿ ಬಂದಿದೆ, ಹೆಲ್ದಿಯಾಗಿ ಬಂದಿದೆ. ನಿಮಗೆ ಬೇಕು ಅಂತಿದ್ದರೆ ನೀವು ಸೋಡದ ಹುಡಿನ ಹಾಕ್ಕೊಳ್ಳಿ. ನನಗಂತೂ ನಾನು ಸೋಡದ ಹುಡಿ ಹಾಕಿ ಮಾಡ್ತಿದ್ದೆ, ಬಟ್ ನೋಡುವ ಅಂತೇಳಿ ನಾನು ಮಾಡಿದ್ದು. ಬಟ್ ನನಗೆ ಟೇಸ್ಟ್ ನಿಜ ಹೇಳ್ತೇನೆ, ನನಗೆ ತುಂಬ ಸೋಡದ ಹುಡಿ ಹಾಕದೆ ಇದುವೇ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಚಂದ ಬಂದಿದೆ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ನೋಡಿ, ಕ್ಯಾರೆಟ್ ಮೊಸರು ಎಲ್ಲ ಹಾಕಿ ಅರ್ಧ ಗಂಟೆ ನಾವು ಇಡ್ತೇವಲ್ಲ, ಆದ ಕಾರಣ ಸಾಫ್ಟಾಗಿಯೇ ಬಂದಿದೆ. ಬಿಸಿ ಬಿಸಿಯಲ್ಲಿ ಸಾಫ್ಟಾಗಿಯೇ ಇರ್ತದೆ. ತಣ್ಣಗಾದರೆ ಸ್ವಲ್ಪ ಗಟ್ಟಿ ಆಗ್ತದೆ. ಗಟ್ಟಿ ಆದರೂ ಜಗ್ದು ತಿನ್ನುವಾಗ ಟೇಸ್ಟಿಯಾಗಿರ್ತದೆ. ಅದರ ಟೇಸ್ಟ್ ಹೋಗೋದಿಲ್ಲ. ಇಲ್ಲಾಂದರೆ ಈನೋ ಪೌಡ್ರ್ ಹಾಕಿದರೆ ಟೇಸ್ಟ್ ಹೋಗುತ್ತೆ ಅದು. ಒಂದು 3 ಇಡ್ಲಿ ಹಾಗೆ ಪುಟಾಣಿ ಕಾಳಿದ್ದು ಚಟ್ನಿ ಜೊತೆ ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು. ಚಟ್ನಿ ಸೂಪರಾಗಿತ್ತು. ಇವತ್ತು ಚಟ್ನಿಗೆ ಒಂದು ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೆ. ಸಾಸಿವೆ, ಉದ್ದಿನಬೇಳೆ, ಕರಿಬೇವೆಲ್ಲ ಹಾಕಿ ಒಂದು ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೆ. ಬ್ರೇಕ್ಫಾಸ್ಟ್ ಆದ ನಂತರ ನೆಕ್ಸ್ಟ್ ನಾನು ಮಧ್ಯಾಹ್ನದ ಊಟದ ತಯಾರಿಯನ್ನು ಮಾಡಿಕೊಂಡೆ. ಯಾಕಂದರೆ ಇವತ್ತು ಗೌರಿ ಗಣೇಶ ಹಬ್ಬ ಅಲ್ಲ, ಹಾಗೇನಾದರೂ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಪ್ರಿಪರೇಷನ್ ಮಾಡ್ತಿದ್ದೆ. ಮನೆ ಕ್ಲೀನ್ ಎಲ್ಲ ಆಯಿತು. ಅದೆಲ್ಲ ಕೆಲಸ ಆದ ನಂತರ ಹೆಸರುಬೇಳೆ 1 ಬೌಲಷ್ಟು ತಗೊಂಡಿದ್ದೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಳಿ ಮಾಡೋದಾದರೆ. ಬೇಕಾದರೆ ನಾಳೆ ಗಣೇಶ ಹಬ್ಬಕ್ಕೆ ಈ ಥರ ಮಾಡಿಕೊಳ್ಳಿ. ಸುಮ್ಮನೆ ಬೆಲ್ಲ ಮತ್ತು ಸಕ್ಕರೆ ಎಲ್ಲ ಹಾಕಿ ತುಂಬ ಸ್ವೀಟ್ಸ್ ಎಲ್ಲ ಮಾಡಬೇಡಿ ಡಯಟ್ ಮಾಡುವವರು. ಯಾಕೆಂದರೆ ತಿನ್ನೋದು ಈಸಿ, ಆಮೇಲೆ ಕರಗಿಸ್ಕೊಳ್ಳೋದೇ ತುಂಬ ಕಷ್ಟ. ಯಾಕೆಂದರೆ ನಾನು ಆಲ್ಟರ್ನೇಟ್ ಇಲ್ಲಿ ನಿಮಗೆ ಸಕ್ಕರೆ ಬೆಲ್ಲ ಅನ್ನು ಉಪಯೋಗಿಸದೆ, ಸಕ್ಕರೆ ಬೆಲ್ಲ ಉಪಯೋಗಿಸಿದಷ್ಟೇ ರುಚಿಯಾಗಿ, ಅದಕ್ಕಿಂತ ಜಾಸ್ತಿ ರುಚಿಯಾದ ಪಾಯಸವನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಈ ಪಾಯಸವನ್ನು ಮಾಡಿ ತುಂಬಾ ಇಷ್ಟಪಟ್ಟು ನೀವು ತಿಂತೀರಾ ಖಂಡಿತವಾಗಿ ಕೂಡ. ಹೆಸರುಬೇಳೆನ ಸಣ್ಣ ಉರಿಯಲ್ಲಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಹುರಿಬೇಕು. ನೋಡಿ, ಅದರ ಕಲರೆಲ್ಲ ಚೇಂಜ್ ಆಯಿತು, ಕೆಂಪಗಾಗಿದೆ. ಆಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಮತ್ತು ಒಂದು ಕುಕ್ಕರಿಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 2ರಿಂದ 3 ವಿಸಿಲ್ ಬೇಯಿಸ್ಕೊಳ್ಳಿ. ಹೆಸರುಬೇಳೆ ಚೆನ್ನಾಗಿ ಬೇಯಲಿ. ನೋಡಿ, ಈಗ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಹುರಿದ ಮೇಲೆ ಅದನ್ನು ವಾಶ್ ಮಾಡಿದ್ದೇನೆ. ಯಾಕೆಂದರೆ ಹೊರಗಡೆ ಅಂಗಡಿಯಿಂದ ತಂದದೆಲ್ಲ ಏನಾದರೂ ಧೂಳೆಲ್ಲ ಇರ್ತದೆ ಅಂಥೇಳಿ. ಅದರ ಜೊತೆಗೆ ನಾನಿಲ್ಲಿ ಪಾಯಸಕ್ಕೆ ಸ್ವೀಟಿಗೆ ಒಂದು 7ರಿಂದ 8 ಖರ್ಜೂರ, ಮೆತ್ತಗಿದ್ದು ಖರ್ಜೂರ ಬರುತ್ತಲ್ಲ, ಅದನ್ನು ತಗೊಂಡಿದ್ದೇನೆ. ಅದಕ್ಕೆ ಹಾಲಿನಲ್ಲಿ ಇದನ್ನು ನೆನೆಸಿಟ್ಕೊಂಡಿದ್ದೇನೆ. ಖರ್ಜೂರವನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೇನೆ. ಈ ರೀತಿ ಅರ್ಧ ಗಂಟೆ ಎಲ್ಲ ನೆನೆಸಿಕೊಳ್ಳೋದ್ರಿಂದ ಅದು ಸಾಫ್ಟ್ ಆಗ್ತದೆ. ಹಾಗೆ ಗ್ರೈಂಡ್ ಮಾಡಲಿಕ್ಕೆ ಕೂಡ ಈಸಿ ಆಗ್ತದೆ. ಹಾಗೆ ಖರ್ಜೂರವನ್ನು ಹಾಲಿನ ಜೊತೆಗೆ ಈಗ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ.
ಅದಕ್ಕೆ ಅದರ ಜೊತೆಗೆ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೇನೆ. ಈ ರೀತಿ ಏಲಕ್ಕಿ ಇದಕ್ಕೆ ಹಾಕೋದ್ರಿಂದ ಚೆನ್ನಾಗಿ ಬರ್ತದೆ ಪಾಯಸದ ಫ್ಲೇವರ್. ಹಾಗೆ ಮತ್ತು ಕುಟ್ಟುವ ಕೆಲಸ ಕೂಡ ಉಳಿತದೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಹೆಸರುಬೇಳೆ ಅದು ಚೆನ್ನಾಗಿ ಹುರಿದ ಕಾರಣ ಹೆಸರುಬೇಳೆ ಕಲರ್ ನೋಡಿ ಎಷ್ಟು ಚಂದ ಬಂದಿದೆ ಅಂಥೇಳಿ. ಸೌಟಲ್ಲಿ ತೊಳಸಬೇಕಾದ್ರೇ ಚಂದ ಪೇಸ್ಟ್ ಥರ ಆಯಿತು ಪಾಯಸ. ತುಂಬ ಚಂದ ಬಂದಿತ್ತು. ನನಗಂತೂ ಇವತ್ತಿನ ಮಧ್ಯಾಹ್ನದ ಊಟ ಸಖತ್ತಾಗಿತ್ತು ಅಂತ ಹೇಳ್ಬೋದು ಈ ಪಾಯಸ ತಿಂದು. ಯಾಕೆಂದರೆ ನಾನೊಂದು 3 ತಿಂಗಳಿಂದ ಈಗ ಫುಲ್ ಡಯಟಲ್ಲಿ ನಾನೊಂದು ಸ್ವಲ್ಪ ಕೂಡ ಚೀಟಿಂಗ್ ಅಂತ ಹೇಳಿ ಮಾಡಿರಲಿಲ್ಲ. ಬೇರೆ ಯಾವುದು ಹೊರಗಡೆ ಪಾಯಸ ಹೊರಗಡೆ ಎಂತ ತಿಂದದು ಎಂತ ಕೂಡ ಮಾಡಿರಲಿಲ್ಲ. ಮಾಮೂಲಿ ಡಯಟಲ್ಲೇ ಇದ್ದೆ ನಾನು. ಇವತ್ತು ಪಾಯಸ ತಿನ್ನೋದಂತೂ ನನಗೆ ತುಂಬಾ ಖುಷಿ ಆಯಿತು. ನನ್ನ ಒಂದು ಕ್ರೇವಿಂಗ್ಸಿಗೆ ಈ ಥರ ಒಂದು ಪಾಯಸ ಮಾಡ್ಬೋದು ಅಂಥೇಳಿ. ನಾನಂದರೆ ಮೊದಲು ಕೂಡ ಒಂದು ಸತಿ ಟ್ರೈ ಮಾಡಿದ್ದೆ, ಆದರೆ ಈ ಸಲ ಮಾಡಿದ್ದು ತುಂಬ ಚೆಂದ ಬಂದಿತ್ತು, ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಇದು ಖರ್ಜೂರದ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ದಪ್ಪ ಇದೆ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಒಂದು ಅರ್ಧ ಮುಕ್ಕಾಲು ಗ್ಲಾಸಷ್ಟು ಹಾಲನ್ನು ಅದಕ್ಕೆ ಮಿಕ್ಸಿ ಜಾರಿಗೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಮೆತ್ತಿಕೊಂಡಿತ್ತಲ್ಲ ಅದನ್ನೆಲ್ಲ ತೊಳಸಿ ಹಾಕ್ಕೊಂಡೆ. ಈಗ ನೋಡಿ ನಮ್ಮ ಅಯ್ಯ ಈ ತೆಂಗಿನಕಾಯಿ ಹೆರಿಯೋ ಕೆಲಸ ಇಲ್ಲ, ಕಾಯಿ ಹಾಲು ಹಿಂಡುವ ಕೆಲಸ ಇಲ್ಲ. ಪಾಯಸ ಮಾಡಿ ತುಂಬ ಕಷ್ಟಪಡಬೇಕು ಅಂತಿಲ್ಲ, ಆರಾಮ್ಸೆ ಪಾಯಸ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿ ಹೆಲ್ದಿಯಾಗಿ ಟೇಸ್ಟಿಯಾದ ಅಂತಹ ಪಾಯಸ ಅಂತ ಹೇಳ್ಬೋದು. ನಿಜವಾಗಿ ಕೂಡ ಒಂದು ಸತಿ ನೀವು ಟ್ರೈ ಮಾಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ಕೂಡ ತಿಂತಾರೆ. ಖರ್ಜೂರದ ಫ್ಲೇವರ್ ತುಂಬಾ ಟೇಸ್ಟಿಯಾಗಿರ್ತದೆ. ಇದೊಂದು ಸ್ವಲ್ಪ ಕುದ್ರೆ ಸಾಕು, ಮತ್ತೇನಿಲ್ಲ ಇದರಲ್ಲಿ. ಹಾಲೆಲ್ಲ ಹಾಕಿದ್ದು ಜಾಸ್ತಿ ಕುದಿಯೋದೇನೇ ಬೇಡ. ಒಂದು ಕುದಿ ಬರಬೇಕಾದ್ರೆ ಆಫ್ ಮಾಡಿದೆ. ಹಾಗೆ ನಾನೇನು ತುಪ್ಪದಲ್ಲಿ ಫ್ರೈ ಮಾಡಿ ಗೋಡಂಬಿ ಏನೇ ಹಾಕ್ಕೊಳ್ಳಿಲ್ಲ. ಒಂದು 7 ಬಾದಾಮಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೇನೆ. ಅದರ ಜೊತೆಗೆ ಒಂದು ಸ್ವಲ್ಪ ದ್ರಾಕ್ಷಿನನ್ನು ಹಾಗೆಯೇ ಹಾಕ್ಕೊಂಡಿದ್ದೇನೆ. ಯಾವುದನ್ನು ತುಪ್ಪದಲ್ಲಿ ಕೂಡ ಫ್ರೈ ಮಾಡಿಕೊಳ್ಳಿಲ್ಲ. ಅದರಿಂದಾಗಿ ಏನು ಪಾಯಸದ ರುಚಿ ಏನು ಜಾಸ್ತಿ ಆಗೋದಿಲ್ಲ ನೀವು ತುಪ್ಪ ಹಾಕಿತ್ತು ಅಂತೇಳಿ. ಜಸ್ಟ್ ನಿಮ್ಮ ಬಾಡಿಗೆ ಫ್ಯಾಟ್ ಹೋಗ್ತದಂತೆ ಅಷ್ಟೆ. ತುಪ್ಪ ತಿನ್ಬೋದು, ಆದರೆ ಅದನ್ನು ಫ್ರೈ ಮಾಡಿ ತಿಂತೀವಲ್ಲ ಆಗ ಕ್ಯಾಲೋರಿ ಜಾಸ್ತಿ ಆಗುತ್ತೆ. ಅದಾದ ನಂತರ ನೋಡಿ ಪಾಯಸ ರೆಡಿ ಆಯಿತು. ಹಾಗೆ ಇದನ್ನು ದೇವರಿಗೆ ಒಂದು ಇಟ್ಟು ನೈವೇದ್ಯ ಮಾಡಿ ದೇವರ ಪೂಜೆ ಮಾಡಿ ನಮಸ್ಕಾರ ಮಾಡಿ ಆಮೇಲೆ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಇವತ್ತಿನ ನನ್ನ ಲಂಚ್ ಮೆನು ಹೇಗಿತ್ತು ಅಂತ ಹೇಳಿ. ಅನ್ನ ಮಾಡ್ಕೊಂಡಿದ್ದೇನೆ, ಹಾಗೆ ದಾಲ್ ನನ್ನ ಮಾಮೂಲಿ ಸಾರು ಮಾಡಿಕೊಂಡಿದ್ದೇನೆ. ಸಾಂಬಾರೆಲ್ಲ ಮಾಡಲಿಲ್ಲ, ಯಾಕೆಂದರೆ ತುಂಬ ಮಾಡಿದರೆ ಈ ಡಯಟ್ ಮಾಡಿರುವಾಗ ನಮ್ಮದು ಹೊಟ್ಟೆ ಸಣ್ಣಾಗಿರ್ತದೆ. ಈಗ ಜಾಸ್ತಿ ತಿನ್ನಲಿಕ್ಕಂತೂ ಆಗೋದಿಲ್ಲ. ಇವತ್ತು ಏನೇ ಆಗಲಿ ಚೀಟಿಂಗ್ ಮೀಲ್ ಸ್ವಲ್ಪ ಜಾಸ್ತಿ ತಿನ್ನೋದು ಇವತ್ತು ಅಂತ ಅಂದ್ಕೊಂಡಿದ್ದೇನೆ. ಗೌರಿ ಗಣೇಶ ಹಬ್ಬ ಬಂದರೆ ಅಂತೂ ಇನ್ನು ತಿನ್ನುವ ಹಬ್ಬ ಅಂತಲೇ ಹೇಳ್ಬೋದು. ಗಣೇಶ ಹಬ್ಬವನ್ನು ತಿನ್ನಲಿಕ್ಕೆ ಒಂದು ಸ್ವಲ್ಪ ಆದರೂ ತಿನ್ನಲೇಬೇಕು ಗಣೇಶ ಹಬ್ಬಕ್ಕೆ ಅಂತ ಹೇಳಿ ಇಷ್ಟನ್ನು ತಿಂದಿದ್ದೇನೆ ನಾನು ನೋಡಿ. ಹಾಗೆ ಒಂದು ರುಚಿಯಾದ ಉಪ್ಪಿನಕಾಯಿ ಇತ್ತು, ಅದನ್ನು ಕೂಡ ಇಷ್ಟರವರೆಗೆ ಉಪ್ಪಿನಕಾಯಿ ಕೂಡ ಕಮ್ಮಿನೇ ತಿಂತಿದ್ದೆ, ಹಾಗೇ ಇತ್ತು. ಯಾಕೆಂದರೆ ಉಪ್ಪಿನಕಾಯಿ ಕೂಡ ತುಂಬ ತಿನ್ನೋದು ಒಳ್ಳೆಯದಲ್ಲ ಆರೋಗ್ಯ ದೃಷ್ಟಿಯಲ್ಲಿ ಹೇಳುವುದಾದರೆ. ಇವತ್ತು ಯಾವುದೂ ಇಲ್ಲ, ಗೌರಿ ಗಣೇಶ ಹಬ್ಬ, ದೇವರಿಗೆಲ್ಲ ಪಾಯಸ ಇಟ್ಟಾಯಿತು. ನನಗೆ ಕೂಡ ಇಲ್ಲಿ ಹಾಕ್ಕೊಂಡಿದ್ದೇನೆ, ಮೊಸರು ಇಟ್ಕೊಂಡಿದ್ದೇನೆ, ಸಾರು ಇಟ್ಕೊಂಡಿದ್ದೇನೆ. ಇನ್ನು ಇವತ್ತು ಚಂದಕ್ಕೆ ಅನ್ನ ಮಾಡಿಕೊಂಡಿದ್ದೇನೆ. ಸೋನಾ ಮಸೂರಿಯಲ್ಲಿ ಅನ್ನ ಮಾಡ್ಕೊಂಡಿದ್ದೇನೆ. ಯಾವಾಗಲೂ ಹಾಕೋದಕ್ಕಿಂತ ಒಂಚೂರು ಪೋರ್ಷನ್ ಜಾಸ್ತಿ ಹಾಕ್ಕೊಂಡಿದ್ದೇನೆ, ಬಿಕಾಸ್ ಅಂದರೆ ಹಬ್ಬದ ಪ್ರಯುಕ್ತ ಅಂತ ಹೇಳ್ಬೋದು. ಯಾವಾಗಲೂ ಇಷ್ಟೇ ಹಾಕ್ಕೊಳ್ಳೋದು, ಅದಕ್ಕಿಂತ ಎಕ್ಸ್ಟ್ರಾ ಇವತ್ತು ಹಾಕ್ಕೊಂಡೆ, ಯಾಕೆಂದರೆ ಹಬ್ಬ ಅಲ್ವಾ ಅದಕ್ಕೋಸ್ಕರ. ಹಾಗೆ ಅದಾದ ನಂತರ ಬೀಟ್ರೂಟು ಪಲ್ಯ ಮಾಡ್ಕೊಂಡಿದ್ದೆ. ಈ ಅನ್ನ ಸಾಕಾಗಲಿಲ್ಲ ಅಂದರೆ ಬೀಟ್ರೂಟ್ ಪಲ್ಯ ಧಾರಾಳವಾಗಿ ತಿನ್ಬೋದು. ಹಿಮೋಗ್ಲೋಬಿನಿಗೆ ಒಳ್ಳೆಯದು ಬೀಟ್ರೂಟು, ಆರೋಗ್ಯಕ್ಕೆ ಒಳ್ಳೆಯದು. ಪಲ್ಯ ಕೂಡ ತುಂಬ ರುಚಿಯಾಗಿತ್ತು. ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಮಾಮೂಲಿ ಪಲ್ಯ ಮಾಡ್ತೀನಿ ಗೊತ್ತೇ ಇದೆ ಅಲ್ವಾ, ಆ ರೀತಿ ಮಾಡ್ಕೊಂಡಿದ್ದೇನೆ.
ಇದಾಗಿತ್ತು ನನ್ನ ಲಂಚ್ ಮೆನು. ಹಾಗೆ ನೈಟ್ಗೆ ನಾನು ಮತ್ತೆ ದೇವರಿಗಿಟ್ಟ ಪಾಯಸ ಇತ್ತು, ಅದನ್ನೇ ತಗೊಳ್ಳೋದು ಅಂತಾಗಿದ್ದೆ, ಬೇರೆ ಏನು ಶೂಟ್ ಮಾಡಲಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಡಿನ್ನರಿಗೆ ಪ್ರೋಟೀನ್ ಪಾಯಸವನ್ನೇ ತಗೊಳ್ತೇನೆ ಇವತ್ತು ನಾನು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆಯೇ ನೀವು ಫಸ್ಟ್ ಟೈಮ್ ನೋಡೋದು ನನ್ನ ಚಾನಲ್ ಅಂತ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ರುಚಿಯಾದ ಡಯಟ್ ರೆಸಿಪಿ ಜೊತೆ, ಡಯಟ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.